ನೀನು ಹಾಲು ಕುಡಿದಿಲ್ಲ ಅಂದ್ರೆ ನಾನು ಹಣಿ ಜಜ್ಜಿಕೊಂಡು ನಾನು ನಿನ್ನೆದುರಿಗೆ ಸಾಯ್ತೀನಿ ಅಂತೇಳಿ ಒಂದು ಹಠ ತೊಡ್ತು ಆ ಹುಡುಗಿನ. ಅವಾಗ ಹಣಿ ಜಜ್ಜಿಕೊಂಡು ಇದು ಮಾಡಿದ್ರೆ ಅದ್ರ ಭಕ್ತಿಗೆ ಮೆಚ್ಚಿ ಹಾಲು ಕುಡಿದು ಆ ಹುಡುಗ ಮಗುನು ಮತ್ತು ಅದನ್ನು ಕೂಡ ನುಂಗಕ್ಕೆ ಪ್ರಯತ್ನ ಮಾಡ್ತಾನೆ. ಕ್ಯಾಂಡಿಡ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ತೆ. ನಾನು ಸಚಿನ್. ನನಗೆ ಪ್ರಾಥಮಿಕ ಶಾಲೆಯಲ್ಲಿ ಓದಬೇಕಾದ್ರೆ ಕನ್ನಡ ಮೀಡಿಯಮಲ್ಲಿ ಕೋಳೂರ ಕೊಡಗೂಸು ಅಂತ ಒಂದು ಪಾಠ ಇತ್ತು. ನೀವು ಭಾಳಷ್ಟು ಜನಕ್ಕೆ ಗೊತ್ತಿರ್ಬೋದು ಅದರ ಬಗ್ಗೆ. ಆ ಒಂದು ಪ್ರದೇಶದಲ್ಲಿ ನಾನಿವತ್ತಿದ್ದೀನಿ. ನಾನಿವತ್ತು ಇರುವಂಥ ಹಳ್ಳಿ ಹಾವೇರಿ ಜಿಲ್ಲೆಯ ಕೋಳೂರು ಅನ್ನೋ ಒಂದು ಗ್ರಾಮ. ಇಲ್ಲಿ ಕೋಳೂರು ಕೊಡಗೂಸು ಸಂಬಂಧಪಟ್ಟ ಒಂದು ದೇವಸ್ಥಾನ ಇದೆ. ಬನ್ನಿ ಆ ದೇವಸ್ಥಾನ ನೋಡೋಣ, ಅದ್ರ ಬಗ್ಗೆ ಇರುವಂತಹ ಕಥೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಇದು ಕೋಳೂರಿನ ಒಂದು ಶಿವ ದೇವಸ್ಥಾನ. ಭಾಳ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವಂತಹ ಇದೊಂದು ದೇವಸ್ಥಾನ. ಪುರಾತನವಾದ ಈ ದೇವಸ್ಥಾನ ಹಲವು ವಿಶೇಷತೆಗಳನ್ನು ತನ್ನೊಡಲಲ್ಲಿ ಇಟ್ಕೊಂಡಿದೆ. ಹಳೆಯ ಶಾಸನಗಳು ಕೂಡ ನೀವಿಲ್ಲಿ ನೋಡ್ಬೋದು. ಇದು ಜಿಲ್ಲಾ ಕೇಂದ್ರವಾದ ಹಾವೇರಿಯಿಂದ ಸುಮಾರು 18 ಕಿಲೋಮೀಟರ್ ದೂರ ಈ ಒಂದು ಗ್ರಾಮ ಇದೆ. ಮಣ್ಣಿನ ಗೋಡೆಗಳು. ಈ ಒಂದು ಶಿವ ದೇವಾಲಯದಲ್ಲಿ ನಂದಿಯ ಎದುರಿಗೆ ಈಶ್ವರನ ಲಿಂಗ ಇಲ್ಲ, ಹಾಗಾಗಿ ಪಕ್ಕದಲ್ಲಿದೆ. ಇದು ಅತಿ ಪ್ರಾಚೀನ ಕಾಲದ ದೇವಸ್ಥಾನ. ಇದು ಕೋಳೂರು ಕೊಡಗೂಸು ಅಂತ ಪ್ರತೀತಿ ಬಂದಿದ್ದು ಹಿಂದೆ ಒಬ್ಬ ಬಡ ಇವರು ಪೂಜೆ ಮಾಡ್ತಿದ್ರು. ಅವರು ಅನಿವಾರ್ಯ ಕಾರಣದಿಂದ ಯಾವುದಕ್ಕೋ ಪ್ರತಿದಿನ ನಿತ್ಯನೂ ಪೂಜೆ ಮಾಡ್ತಾನೆ ಇದ್ದರು. ಒಬ್ಬ ಮಗಳು ಇತ್ತು. ಆ ಮಗಳು ತಂದೆ ಯಾವುದೋ ಒಂದು ಕಾರಣದಿಂದ ಊರಿಗೆ ಹೋಗ್ಬೇಕು ಅಂತ ಬಂದಾಗ ಮಗಳನ್ನ ಕರೆದು ನೀವು ಈ ರೀತಿ ಪೂಜೆ ಮಾಡುವ ನಾ ಬರಲಿ ಮಟನು ಹಿಂಗೆ ಅಂತ ಹೇಳಿ ತಂದೆ ಮಗಳಿಗೆ ಒಪ್ಪಿಸಿ ಹೋದರು. ಆ ಪ್ರಕಾರ ತಂದೆ ಬರಲ್ಲಿವರೆಗೂ ಆ ಮಗಳು ಮುಗ್ಧ ಮನಸ್ಸಿನಿಂದ ಯಾವುದೂ ಸಂಕೋಚವಿಲ್ಲದೇ ಅದನ್ನು ಪ್ರತಿ ದಿವಸನ ಬಂದು ದಿನನಿತ್ಯನ ಪೂಜೆ ಮಾಡಿ ಅಲಂಕಾರ ಮಾಡಿ ಪೂಜೆ ಎಲ್ಲ ಪದ್ಧತಿ ಪ್ರಕಾರ ಪೂಜೆ ಮಾಡಿ ಹೋಗ್ಬೇಕಾದ್ರೆ ಹಾಲು ನೈವೇದ್ಯ ಮಾಡಿ ಹೋಗೋದು. ನೈವೇದ್ಯ ಮಾಡಿ ಹೋದಪ್ಪ ಅಂತಂದ್ರೆ ತಾಯಿ ಏನಾಯ್ತು, ಹಾಲು ಕುಡಿಸೇ ಬರಬೇಕು ಅಂತ ತಂದೆ ಹೇಳಿ ಹೋಗಿದ್ದಂತ್ರಿ. ಹೇಳಿ ಹೋದಾಗ ಮತ್ತು ನಮ್ಮಪ್ಪ ಬಂದಾಗ ನಮ್ಮ ತಂದೆಯರು ಪೂಜೆ ಮಾಡ್ಬೇಕಾರೆ ಬಂದಾಗ ನೀ ಸಂತೃಪ್ತಿ ಆಗ್ತಿದ್ದಿ, ಹಾಲು ಕುಡಿ, ನಾ ಬಂದಾಗ ಯಾಕೆ ಮಾಡೋಂಗಿಲ್ಲ ಅಂತಿದ್ದಿ, ಕುಡಿಯೋದಿಲ್ಲ ಅಂತಿದ್ದಿ. ಆ ಹುಡುಗಿ ಹಠ ಹಿಡಿದು ಹಾಲು ಕುಡಿಸಿ ದಿವಸ ಹೋಗಿತ್ತು ಭಕ್ತಿಗೆ ಮೆಚ್ಕೊಂಡು. ಆಮೇಲೆ ಅವರ ಅಪ್ಪ ಬಂದಾಗ, ತಂದೆಯವರು ಬಂದಾಗ ಪೂಜೆ ಮಾಡಿದನು ಪ್ರತಿ ದಿವಸನೂ ಹಾಲು ಕುಡಿಸ್ದೆ, ನೈವೇದ್ಯ ಮಾಡಿದೆ ಅಂತ ಕೇಳಿದಾಗ ಹೌದು ನಾನು ದಿವಸ ನೈವೇದ್ಯ ಮಾಡಿ ಹಾಲು ಕುಡಿಸಿ ಬರ್ತಿದ್ದೆ ಅಂತ ಆ ಮಗಳು ಹೇಳಿದ್ಲು. ಮಗಳು ಹೇಳಿದಾಗ ನಾನು ಹೋದಾಗ ಹಾಲು ಕುಡಿತಿದ್ದಲ್ಲ, ನೀ ಹೆಂಗೆ ಕುಡಿಸಿದ್ದಿ, ಸುಳ್ಳು ಹೇಳ್ತೀನಿ, ನೀ ಪೂಜೆ ಮಾಡಿಲ್ಲ ಅಂತ ತಂದೆ ಮಗಳಿಗೆ ಒಂದು ಸ್ವಲ್ಪ ಸಿಟ್ಟು ಮಾಡಿ ಹೊಡೆದು ಕೇಳಿದ್ರಂತೆ. ಇಲ್ಲ ನಾನು ಪ್ರತಿ ದಿವಸನೂ ಹಾಲು ಕುಡಿಸೇ ಬಂದನಿ ಅಂತ ಹಠ ಹೇಳಿತ್ತು. ಹಂಗಾರೆ ನೀನು ನನ್ನ ಎದುರಿಗೆ ತೋರಿಸು ನೀನು ಅಂತೇಳಿ ಆ ತಂದೆ ಮಗಳನ್ನ ಕೇಳಿದಾಗ ಬಾ ನಾ ತೋರಿಸ್ತೀನಿ ಅಂತೇಳಿ ಇದು ಮಾಡ್ಕೊಂಡಾಗ ಅಲ್ಲಿ ಪೂಜೆ ಮಾಡಿ ಹಾಲು ಎದುರಿಗೆ ಇಟ್ಟು ಆಮೇಲೆ ಅವನ್ನ ಕೇಳ್ಕೊಂತ ವಿಚಿತ್ರದಿಂದ ಕೇಳ್ಕೊಂಡು ವಿಧಿಯಾಗಿ ಕೇಳ್ಕೊಂಡ್ರು. ಹಾಲು ಕುಡಿಲಿಲ್ಲ ಮೊದಲು. ನೀನು ಹಾಲು ಕುಡಿದಿಲ್ಲ ಅಂದ್ರೆ ನಾನು ಹಣಿ ಜಜ್ಜಿಕೊಂಡು ನಾನು ನಿನ್ನೆದುರಿಗೆ ಸಾಯ್ತೀನಿ ಅಂತೇಳಿ ಒಂದು ಹಠ ತೊಡ್ತು ಆ ಹುಡುಗಿನ. ಅವಾಗ ಹಣಿ ಜಜ್ಜಿಕೊಂಡು ಇದು ಮಾಡಿದ್ರೆ ಅದ್ರ ಭಕ್ತಿಗೆ ಮೆಚ್ಚಿ ಹಾಲು ಕುಡಿದು ಆ ಹುಡುಗ ಮಗುನು ಮತ್ತು ಅದನ್ನು ಕೂಡ ನುಂಗಕ್ಕೆ ಪ್ರಯತ್ನ ಮಾಡ್ತಾನೆ. ನೀನಿದ್ರೆ ಒಂದು ಹೆಸರು ಆಗ್ಬೇಕು, ನಿಂದು ಪವಾಡ ಬೆಳಿಬೇಕು ಅಂದು ಬಂದು ಆ ಹುಡುಗಿ ಹೇಳ್ಕಂದ್ರೆ ಅಲ್ಲಿಗೆ ನಿಂತ್ಕಂತು ಅಂತ ಈ ಕೆಳಗಿನ ದೇವಸ್ಥಾನ ಐತಿ ಅಂತ ಇಲ್ಲಿ ಇದ್ರ ಕೆಳಗಡೆಗೆ, ಈ ಬಸವಣ್ಣನ ಕೆಳಗಡೆಗೆ ಹಿಂದೆ ಹಿರಿಯರೆಲ್ಲರನ್ನು ಇದೇ ರೀತಿ ಮಾಡ್ಕೊಂತ ಹೋದ್ರೆ ಎಲ್ಲರಿಗೂ ತೊಂದರೆ ಆಕತ್ತನ ಅಂತೇಳಿ ಇದನ್ನು ದಬಾಶಿ ಮಾಡಿ ಮೇಲೆ ಕಟ್ಸ್ಯಾರ ಅಂತ ಇದು ಎಲ್ಲ ವಾಡಿಕೆ. ಇದು ನಮಗೂ ಗೊತ್ತಿಲ್ಲ, ಹಿಂದಿನ ಪೂರ್ವಜರಿಗೆ ಗೊತ್ತದು. ಇದು ಕೋಳೂರು ಕೊಡಗೂಸಿನ ಕಥೆ. ಇದು ಹಿಂದೆ ಇದ ಊರಾಗ ದ್ವಾಸಿಪಿಡ್ಡಮ್ಮ, ಸತ್ಯಮ್ಮನವರ ಸತ್ಯಮ್ಮ ಅಂಥೇಳಿ ಇವು ಮನೆತನ ಅದಾವು ಇಲ್ಲಿ.
ಅವ್ರನ್ನ ನೀವು ಕೇಳಿ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅವ್ರನ್ನ ತಿಳ್ಕೊಬೋದು. ಕೋಳೂರು ಕೊಡಗುಸು ಅನ್ನೋದು ಇದೇ ಕೋಳೂರು ಅನ್ನೋದು ಶತಸಿದ್ಧ. ಇದು ಯೂಟ್ಯೂಬ್ನಾಗೂ ಇದಾಗೈತಿ, ಗೂಗಲ್ದೊಳಗೆ ಇದು ಆಗೈತಿ. ಹಾವೇರಿ ಜಿಲ್ಲೆ ದೇವಗಿರಿ ಗ್ರಾಮದಿಂದ 4 ಕಿಲೋಮೀಟ್ರ್ ವರದಾ ನದಿ ದಂಡೆ ಮೇಲೆ ಇರೋದೇ ಕೋಳೂರು ಕೊಡಗುಸು ಅಂತ ಇದಾಗೈತಿ. ಇದನ್ನು ಅಭಿವೃದ್ಧಿ ಪಡಿಸ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗೆ ಎಲ್ಲರಿಗೆ ನಾವು ಇದು ಮನವಿ ಸಲ್ಲಿಸೀವಿ. ಹಾವೇರಿ ತಾಲೂಕು ಕೋಳೂರು ಗ್ರಾಮದ ನಿವಾಸಿ ಪುಟ್ಟಪ್ಪ ಶಿವಪ್ಪ ಪೂಜಾರ ಈಗ ನಿರಂತರ 5-6 ತಿಂಗಳಿಂದ ಇದನ್ನು ಸರ್ಚ್ ಮಾಡಿ ಎಲ್ಲರೂ ಬೇರೆ ಬೇರೆ ಇದರಿಂದ ಭಕ್ತರು ಬಂದಿದ್ದರು. ಇದನ್ನು ನೋಡ್ಕೊಂಡು ಇದನ್ನು ಹೋಮ ಹವನ ಮಾಡಿಸಿದ್ರೆ ಇದ್ರ ವಿಶೇಷತೆ ತಿಳ್ಕೊಳಕತ್ತಿದ್ರೆ ಇದು ಕೇದಾರನಾಥ ಲಿಂಗೇಶ್ವರ ಅಂತ ಹೇಳ್ತಾರೆ. ಇದನ್ನು ಕೇದಾರಕ್ಕೆ ಹೋಗಿ ಎಷ್ಟು ಪುಣ್ಯ ಬರ್ತೈತೆ ಅಷ್ಟು ಪ್ರತಿಫಲ ಇದ್ರ ಸಿಗ್ತೈತಿ ಅಂತ ಎಲ್ಲರೂ ಹೇಳ್ತಾರೆ. ಇದು ಸಾಧಾರಣ ಇದು ಒಂದು ಸಾವಿರಾರು ವರ್ಷದ ಇತಿಹಾಸ ಇದೆ. ಇದು 1035ನೇ ಇಸ್ವಿ ಹಿಂದ್ಗಡೆ ಇದು ಅಂತ ಹೇಳ್ತಾರೆ. ಇದು ಲಿಪಿ ಸತನೂ ಇದೆ ಇಲ್ಲಿ. ಆಗತ್ತೆ. ಈ ಶಿವಲಿಂಗವು ಸಹ 5-6 ತಿಂಗಳಿಂದನೂ ಪ್ರತಿ ವಿಶೇಷವಾಗಿ ಹೋಮ ಮತ್ತು ಹವನ ಪೂಜೆ ಮಾಡಿಸಿ ಇದ್ರದ್ದು ವಿಶೇಷತೆ ತಿಳ್ಕೊಂಡ್ರೆ ಕಾಶಿ ವಿಶ್ವನಾಥನ ಶಿವಲಿಂಗ ಅಂತ ಹೇಳ್ತಾರೆ. ಕಾಶಿಗೆ ಹೋದ್ರೆ ಎಷ್ಟು ಪುಣ್ಯ ಸಿಗುತ್ತೆ ಅದು ರೀತಿ ಇಲ್ಲೇ ಸಿಗ್ತೈತಿ ಇವೆರಡರಿಂದನೂ. ಆಮೇಲೆ ಅಲ್ಲಿ ಬಲಗಡಿಕೆ ಪೂರ್ವ ದಿಕ್ಕಿಗೆ ಶೂನ್ಯನಾರಾಯಣ ದೇವಸ್ಥಾನದ ದೇವರದು. ನೋಡಿ ಸರ್, ಈ ಶಿವಲಿಂಗದ ಮೇಲೆ ಅಲ್ಲಿ ಬೆಳ್ಕೊಂಡೈತಲ್ಲ ಅದರ ಮುಖಾಂತರ ಯುಗಾದಿ ಪಾಡ್ಯದಂದು ವಿಶೇಷತೆ ಅಂತಂದರೆ ಯುಗಾದಿ ಪಾಡ್ಯದಂದು ಇಲ್ಲೇ ಸೂರ್ಯನ ಕಿರಣ ನೇರವಾಗಿ ಈ ಶಿವಲಿಂಗದ ಮೇಲೆ ಬೀಳ್ತೈತಿ. ಇಲ್ಲಿ ಪ್ರತಿ ಯುಗಾದಿ ಪಾಡ್ಯದಂದು ಬೀಳಲ್ಲ. ಕಾಲ ಭೈರವ ಹಳೇದು. ವೀರಣ್ಣ ದೇವರು, ವೀರಭದ್ರ ದೇವರು. ಇದು ಪಾರ್ವತಿ ಪರಮೇಶ್ವರ. ಅದು ಕಳಸ. ಇದ್ರದ್ದು ಏನಿಲ್ಲ ರೀ, ಅವರು ಭಕ್ತರು ಕೊಟ್ಟಿದ್ದು. ಹಿಂದಿನ ಕಾಲದಾಗ ಅದು ಸಾಧಾರಣ ಈಗ ಒಂದು 300-400 ವರ್ಷದ ಹಿಂದ್ಗಡೆನೇ ಭಕ್ತರು ಕೊಟ್ಟಿರೋದು. ರಾಜರ ಕಾಲದ್ದು ಬಸವಣ್ಣ ದೇವರಿಗೆ ಸೂರ್ಯನಾರಾಯಣ ದೇವರು. ಈಗ ಇದೆಲ್ಲ ಕೆಲಸ ಪ್ರಗತಿ ಮಾಡ್ಬೇಕಂತೇಳಿ ಇಚ್ಛೆ ತೊಟ್ಟು ಎಲ್ಲ ಕಂಕಣ ಬದ್ದಾಗಿ ನಿಂತ್ಕೊಂಡವು ಎಲ್ಲ ಹುಡುಗರು. ಈ ದೇವರು ಅಲ್ಲಿ ಬಸವಣ್ಣ ದೇವ್ರ ಗುಡಿ ಏನೈತಿಲ್ಲ ರೀ, ಅದು ಹಿಂದೆ 800 ವರ್ಷ ಮುಸ್ಲಿಮ್ಸ್ ದಬ್ಬಾಳಿಕೆ ಒಳಗೆ ಅದು ಎಲ್ಲಿ ಪಲಾಯನ ಆಗಿತ್ತಂತೆ. ಅದು ಏನು ವಿಶೇಷವಾಗಿ ಅಂತಂದ್ರೆ ಇದು ಪಾರ್ವತಿ ದೇವಿ ಅಂತ ಮಹಿಷಾಸುರ ಮರ್ದಿನಿ ಹೆಸರು. ನಾನಾ ನಮೂನೆ ಹಲವಾರು ದೇವರು. ಅದಕ್ಕೆ ವಿಶೇಷ ಅಲ್ಲಿರೋದ್ರಿಂದ ಅಲ್ಲಿ ಪೂಜೆ ಆಗೋದಲ್ಲ ಅನ್ನೋದಕ್ಕೆ ಇಲ್ಲಿಗೆ ತಂದು ಇಟ್ಕೊಂಡು ಮಾಡಿದ್ರಂತ. ಇದನ್ನು ಮತ್ತು ಅಲ್ಲಿಗೆ ಶಿಫ್ಟ್ ಮಾಡ್ಬೇಕೀಗ ದೇವಸ್ಥಾನಕ್ಕೆ. ಇವರು ಗಣಪತಿ ಮತ್ತು ಈಶ್ವರ ಈಗ ಏನು ಪಾರ್ವತಿ ಪರಮೇಶ್ವರ ಅಗಲಿರ್ತಾರ ಅಂತ ಹೇಳಿದ್ರಲ್ರಿ, ಹಂಗೆ ಅಗಲ್ದಾಗ ಗಣಪತಿ ಬೇರೆ, ಪಾರ್ವತಿನೇ ಬೇರೆ, ಪರಮೇಶ್ವರನ ಬೇರೆ ಆಗ್ಬಿಟ್ಟಿದೆ. ಇವ್ರನ್ನ ಒಂದು ಮಾಡ್ಬೇಕಾಗಿದೆ. ಈಗ ಇದನ್ನು ಎಲ್ಲ ದೇವಸ್ಥಾನಕ್ಕೆ ತೊಗೊಂಡೋಗಿ ಶಿಫ್ಟ್ ಮಾಡಿ ಅಲ್ಲಿಂದ ಶಾಂತಿ ಆಕೈತಿ ಅಂತ ಇವ್ರದ್ದು ಇದು ಬಂತು ವಾಕ್ಯ ಇದು.